ದೆಹಲಿಗೆ ಹೋದಂಥ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟ ನಂತರ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ತಣ್ಣಗಾಗಬೇಕಾಗಿತ್ತು. ಅವರೇ ಹೇಳಿದ್ಮೇಲೆ ಇನ್ನೇನ್ರಿ ಅಂತೇಳಿ. ಬಟ್ ಹಂಗಾಗಿಲ್ಲ. ಒಳಗೊಳಗೆ ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆಗಳು. ಆದರೆ ಮೊಟ್ಟ ಮೊದಲನೇ ಬಾರಿಗೆ ಈಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ? ಸ್ಟೋರಿ ನೋಡಿ ಗೊತ್ತಾಗುತ್ತೆ. ದೆಹಲಿಯಿಂದ ವಾಪಸ್ಸಾದ ಸಿಎಂ ಡಿಸಿಎಂ ಎಲ್ಲ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿಗಳಿಂದಲೇ ಉತ್ತರ. ಸಿಎಂ ಹೇಳದ ಮೇಲೆ ಎಲ್ಲವೂ ಮುಗಿತು. ಡಿಸಿಎಂ ಡಿಕೆ ಶಿವಕುಮಾರ್ ಮಾರ್ಮಿಕ ಮಾತು. ಕಾಂಗ್ರೆಸ್ನಲ್ಲಿನ ಕುರ್ಚಿ ಕದನ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಕಾಣಿಸ್ತಿಲ್ಲ. ಹೈಕಮಾಂಡ್ ಜೊತೆ ಮಾತುಕತೆಗೆ ತೆರಳಿದ್ದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಜೊತೆಗೆ ಮಾತುಕತೆ ಸಾಧ್ಯವಾಗದೆ ಖಾಲಿ ಕೈನಲ್ಲಿ ವಾಪಸ್ಸಾಗಿದ್ದಾರೆ. ಕಾಂಗ್ರೆಸ್ನ ವರಿಷ್ಠ ರಾಹುಲ್ ಗಾಂಧಿ ಒಡಿಶಾ ಪ್ರವಾಸ ಕೈಗೊಂಡಿರುವುದರಿಂದ ಭೇಟಿ ಸಾಧ್ಯವಾಗದೆ ಡಿಸಿಎಂ ಡಿಕೆಶಿ ವಾಪಸ್ಸಾಗಿದ್ದಾರೆ. 5 ವರ್ಷವೂ ನಾನೇ ಸಿಎಂ, ಅಧಿಕಾರ ಹಸ್ತಾಂತರವಿಲ್ಲ ಎಂಬ ಸಿಎಂ ಹೇಳಿಕೆಗೆ ಮೊದಲ ಬಾರಿಗೆ ಡಿಕೆ ಉತ್ತರ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ನಿನ್ನೆ ದೆಹಲಿಯಲ್ಲಿ ಕೊಟ್ಟ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಸಿಎಂ ಅವರೇ ಉತ್ತರಿಸ್ತಾರೆ. ಮಾತನಾಡುವವರೇ ಎಲ್ಲ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಹಾಗೂ ಎಲ್ಲದಕ್ಕೂ ಕೂಡ ಉತ್ತರಗಳನ್ನು ಕೊಟ್ಟಿದ್ದಾರೆ ಅಂಥೇಳಿ ಡಿಕೆ ಪರೋಕ್ಷವಾಗಿ ವ್ಯಂಗ್ಯವಾಡಿದ್ದಾರೆ. ಸಿಎಂ ಮಾತನಾಡಿದ ಮೇಲೆ ಮುಗಿತು. ನಾನು ಪದೇ ಪದೇ ಮಾತನಾಡೋದು ಸರಿಯಲ್ಲ. ನಾನು ಸಿಎಂ ಆಗಬೇಕು ಅಂಥೇಳಿ ಬೆಂಬಲಿಗರಿಗೆ ಆಸೆ ಇದೆ. ಎಲ್ರಿಗೂ ಆಸೆಗಳಿರುತ್ತೆ. ಆ ಬಗ್ಗೆ ನಾನು ಸದ್ಯಕ್ಕೆ ಮಾತನಾಡಲ್ಲ ಅಂಥೇಳಿ ಡಿಕೆಶಿ ಹೇಳಿದ್ದಾರೆ. ಪಾರ್ಟಿಯವರು ಏನು ಹೇಳಿದಾರೋ ಅನ್ನೋದನ್ನು ಈಗಾಗಲೇ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ. ಆ ವಿಚಾರ ಸ್ವಲ್ಪ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಅವ್ರು ಏನು ಹೇಳಬೇಕು ಎಲ್ಲ ನಿಮ್ಮ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. ಅವ್ರು ಉತ್ತರ ಕೊಟ್ಟ ಮೇಲೆ ತಿರ್ಗಿ ನಾವು ಪದೇ ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ. ಗಾಬರಿ ನಮಗೇ ಇಲ್ಲ ಗಾಬರಿ. ಅಲ್ಲ, ಡಿಕೆಶಿ ಅವರು ಸಿಎಂ ಆಗ್ಬೇಕಂತೇಳಿ ಬಹಳಷ್ಟು ಜನರು ಕೂಗಿದೆ ಸರ್. ಕೆಲವರು ನಿಮ್ಮಲ್ಲೂ ಎಷ್ಟೋ ಜನ ನಿಮಗೂ ಏನೋ ಆಸೆ ಇರ್ತದೆ. ನಾನು ಏನು ಇದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಮಾತಾಡೋರ ಹತ್ರನೇ ಎಲ್ಲರೂ ಯಾರು ಏನೇನು ಮಾತಾಡಿದ್ದಾರೆ ಅವರೇ ಉತ್ತರನೂ ಕೊಡ್ತಾ ಇದ್ದಾರೆ, ಅವರೇ ಪ್ರಶ್ನೆನೂ ಕೊಡ್ತಾ ಇದ್ದಾರೆ. ಸಿಎಂ ಬದಲಾವಣೆ ಚರ್ಚೆಯೇ ಆಗಿಲ್ಲ. ಹೈಕಮಾಂಡ್ ಬೆಂಬಲ ನನಗಿದೆ ಎಂದ ಸಿಎಂ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಒಂದು ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎಬ್ಬಿಸಿತ್ತು. ಶಾಸಕರ ಬೆಂಬಲ ನನಗಿದೆ ಅಂಥೇಳಿ ಸಿದ್ದರಾಮಯ್ಯನವರು ಹೇಳಿದ್ದು 5 ವರ್ಷವೂ ನಾನೇ ಸಿಎಂ ಅಂಥೇಳಿ ಅಬ್ಬರಿಸಿದರು. ಈ ಹೇಳಿಕೆಯನ್ನು ಸಿದ್ದರಾಮಯ್ಯ ಮತ್ತೊಮ್ಮೆ ಸಮರ್ಥಿಸಿಕೊಂಡಿದ್ದಾರೆ. ಇವತ್ತು ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಸಿದ್ದರಾಮಯ್ಯನವರು, ನಾಯಕತ್ವ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಜೊತೆಗೆ ಯಾವುದೇ ಚರ್ಚೆಯಾಗಿಲ್ಲ. ನನಗೆ ಹೈಕಮಾಂಡ್ ಬೆಂಬಲ ಇದೆ. ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿದ್ದೇವೆ. ಹೈಕಮಾಂಡ್ ಒಪ್ಪಿಗೆ ಇಲ್ಲದೆ ನಾಯಕತ್ವ ಬದಲಾವಣೆ ಇಲ್ಲ ಅಂಥೇಳಿ ಬೆಂಗಳೂರಿಗೆ ಮರಳುವ ಮುನ್ನ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿರುವಂಥದ್ದು. 5 ವರ್ಷ ನಾನೇ ಸಿಎಂ ಆಗಿರ್ತೀನಿ, ಶಾಸಕರ ಸಂಪೂರ್ಣವಾದಂಥ ಬೆಂಬಲ ನನಗಿದೆ, ಹೀಗಾಗಿ ನಾಯಕತ್ವದಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿಕೆಗಳನ್ನು ಕೊಟ್ಟಿದ್ದರು. ಈ ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನು ಮೂಡಿಸಿತ್ತು. ಸಾಕಷ್ಟು ಚರ್ಚೆಗಳು ಕೂಡ ಇದರಿಂದ ಶುರುವಾಗಿದ್ದು. ಇವತ್ತು ಬೆಂಗಳೂರಿಗೆ ತೆರಳಲಿಕ್ಕೆ ಮುಂಚೆ ಮತ್ತೆ ತಮ್ಮ ಹೇಳಿಕೆಗಳನ್ನು ಸಮರ್ಥಿಸಿಕೊಳ್ಳುವಂಥ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಾಡಿರುವಂಥದ್ದು. ಈ ವಿಚಾರದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿಲ್ಲ. ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ನ ನಡುವೆ ಯಾವುದೇ ರೀತಿಯಾದಂಥ ಚರ್ಚೆಗಳಾಗಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ, ರಣದೀಪ್ ಸುರ್ಜೇವಾಲಾ ಸೇರಿದಂತೆ ಬೇರೆ ಬೇರೆ ನಾಯಕರನ್ನ ಭೇಟಿಯಾದಂಥ ಸಂದರ್ಭದಲ್ಲೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಸ್ತಾಪಗಳಾಗಿಲ್ಲ. ಸೊ ಹೀಗಾಗಿ ಮುಖ್ಯಮಂತ್ರಿಯ ಬದಲಾವಣೆ ಅನ್ನುವಂಥದ್ದು ಊಹಾಪೋಹ ಆಗಿರುವಂಥದ್ದು. ಯಾವುದೇ ರೀತಿಯಾದಂಥ ಬದಲಾವಣೆಗಳಿಲ್ಲ. 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿರ್ತೀನಿ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಮುಖ್ಯಮಂತ್ರಿಗಳ ಈ ಉತ್ಸಾಹ, ಕಾನ್ಫಿಡೆನ್ಸ್ ಅನ್ನು ನೋಡಿ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಬಹಳಷ್ಟು ತಲೆ ಕೆಡಿಸಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಹೇಳಿಕೆಯ ಹಿಂದಿನ ರಹಸ್ಯ ಏನು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಹುಡುಕಾಟವನ್ನು ಶುರು ಮಾಡಿದ್ದಾರೆ. ದೆಹಲಿಯಲ್ಲಿ ಡಿಕೆ ಮೌನಕ್ಕೆ ಶರಣು. ರಾತ್ರಿ ಇಡೀ ಕಾದರೂ ಹೈಕಮಾಂಡ್ ಸಿಗಲಿಲ್ಲ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಶಾಕ್ ಕೊಟ್ಟಿದೆ. ಸಿಎಂ ಈ ಹೇಳಿಕೆ ನೀಡ್ತಾ ಇದ್ದಂತೆ ದೆಹಲಿಯಲ್ಲಿಯೇ ಇದ್ರು. ಇಡೀ ದಿನ ಯಾರ ಕೈಗೂ ಸಿಗದೆ ಗೌಪ್ಯ ಸ್ಥಳಕ್ಕೆ ತೆರಳಿದ್ರು ಡಿಕೆ. ಸಂಜೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಿವಾಸಕ್ಕೆ ಆಗಮಿಸಿದ ಡಿಕೆ ಹೆಚ್ಚು ಮಾತನಾಡದೆ ಮೌನವಾಗಿಯೇ ಉಳಿದಿದ್ರು. ಅಲ್ಲದೆ ರಾತ್ರಿ ಮೇಲೆ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನ ನಡೆಸಿದ್ದಾರೆ. ಇದಕ್ಕಾಗಿ ಫ್ಲೈಟ್ ಅನ್ನು 2 ಬಾರಿ ರೀಶೆಡ್ಯೂಲ್ ಕೂಡ ಮಾಡಿಕೊಂಡಿದ್ದಾರೆ. ಅದಾಗಿಯೂ ಕೂಡ ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಮೌನಕ್ಕೆ ಶರಣಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಲಿಕ್ಕೂ ಕೂಡ ಹಿಂದೇಟು ಹಾಕುವಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿದ್ದಾವೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಇಂತಹ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ದೆಹಲಿಯ ಕರ್ನಾಟಕ ಭವನಕ್ಕೂ ಬಾರದೆ ಗೌಪ್ಯ ಸ್ಥಳಕ್ಕೆ ಹೋಗಿದ್ರು. ಇಡೀ ದಿನ ಅವರು ಎಲ್ಲೂ ಹೋಗಿದ್ರು ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಏಕಾಏಕಿ ಸಂಜೆ ರಣದೀಪ್ ಸುರ್ಜೇವಾಲಾ ಅವರ ನಿವಾಸದಲ್ಲಿ ನಡೆದ ಸಭೆಗೆ ಅವರು ಆಗಮಿಸಿದ್ರು. ಆ ಸಂದರ್ಭದಲ್ಲೂ ಕೂಡ ಯಾವುದೇ
ಯಾವುದೇ ಮಾಧ್ಯಮಗಳಿಗೂ ಕೂಡ ಹೆಚ್ಚು ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ, ಮತ್ತು ಹೈಕಮಾಂಡ್ ನಾಯಕರ ಜೊತೆಗೂ ಕೂಡ ಹೆಚ್ಚು ಮಾತಾಡಲಿಕ್ಕೆ ಹೋಗಲಿಲ್ಲ. ಕೇವಲ ಬಂದ ಕೆಲಸವನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ ನನಗೆ ಫ್ಲೈಟ್ ಇದೆ, ತಡ ಆಗ್ತಿದೆ ಅನ್ನುವಂಥ ನೆಪವನ್ನು ಕೊಟ್ಟು ಅಲ್ಲಿಂದ ಹೊರಟು ಹೋದರು. ಆದರೆ ಎಲ್ಲಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೋಗಿರಲಿಲ್ಲ. ತಡರಾತ್ರಿಯಿಂದ ಬೆಳಗ್ಗೆವರೆಗೂ ಕೂಡ ಅವರು ಹೈಕಮಾಂಡ್ನ ಬೇರೆ ಬೇರೆ ನಾಯಕರನ್ನು ಸಂಪರ್ಕಿಸುವ ಪ್ರಯತ್ನವನ್ನು ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ರಾತ್ರಿ 11 ಗಂಟೆಗೆ ಹೋಗಬೇಕಾಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಬೆಳಗ್ಗೆ 10 ಗಂಟೆಗೆ ಹೊರಟರು. ಈ ಅವಧಿಯಲ್ಲಿ 3 ಬಾರಿ ಅವರು ವಿಮಾನದ ಸಮಯವನ್ನು ಕೂಡ ಬದಲಿಸಿದ್ರು. ಆದಾಗ್ಯೂ ಕೂಡ ಹೈಕಮಾಂಡ್ ನಾಯಕರು ಭೇಟಿಗೆ ಸಮಯವನ್ನು ಕೊಡದೇ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗಬೇಕಾದಂಥ ಅನಿವಾರ್ಯ ಸೃಷ್ಟಿಯಾಯಿತು. ಹೀಗಾಗಿ ಸಿದ್ದರಾಮಯ್ಯ ಅವರ ಈ ಹೇಳಿಕೆಯ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಶಾಂತಿ ಅಥವಾ ಮೌನಕ್ಕೆ ಶರಣಾಗಿರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸಿಎಂ ಆಪ್ತರಿಂದ ಡಿಕೆಶಿಗೆ ಮತ್ತೊಂದು ಶಾಕ್. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ದಾಳ. ಮುಖ್ಯಮಂತ್ರಿ ಸ್ಥಾನಕ್ಕೆ ದಾಳ ಉರುಳಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಬಣದ ಆಪ್ತ ಶಾಸಕರು ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರನ್ನು ಬದಲಿಸಬೇಕೆಂಬ ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ. ಹೈಕಮಾಂಡ್ ನಿರ್ಧಾರ ಹೊರಬೀಳದಿದ್ರೂ ಕೂಡ ತಮ್ಮ ಬೇಡಿಕೆಗೆ ಹೈಕಮಾಂಡ್ ಮಣೆ ಹಾಕುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಪಕ್ಷದಲ್ಲಿನ ಇವತ್ತಿನ ಬೆಳವಣಿಗೆಗೆ ಅಧಿಕಾರ ಹಸ್ತಾಂತರದ ಬಗ್ಗೆ ಬಹಿರಂಗ ಚರ್ಚೆ ನಡೆಯದಿರೋದೇ ಕಾರಣ ಅಂತೇಳಿ ಗೃಹ ಸಚಿವ ಜಿ ಪರಮೇಶ್ವರ್ ಬೇಸರ ಹೊರಹಾಕಿದ್ದಾರೆ. ನಮಗೆ ಗೊತ್ತಿಲ್ಲ ಅದೆಲ್ಲ ನಮ್ಮವರೆಗೂ ಬರಲೇ ಇಲ್ಲ. ಅದು ನಮ್ಮ ತನಕ ಯಾರಾದರೂ ಬಂದು ಹೇಳಿದರೆ, ನಮ್ಮ CLP ಸಭೆಯಲ್ಲಿ ನಮ್ಮ ಜನರಲ್ ಸೆಕ್ರೆಟರಿಗಳು ಬರ್ತಾರೆ, ಅನೇಕ ಸಂದರ್ಭದಲ್ಲಿ ಸಭೆ ಮಾಡಿದ್ದಾರೆ. ಅವ್ರು ಯಾರಾದರೂ ಹೇಳಿದರೆ ಬಹುಶಃ ಈ ಗೊಂದಲನೂ ಕೂಡ ಆಗ್ತಾ ಇರಲಿಲ್ವೋ ಏನೋ. ಅದು ಹೈಕಮಾಂಡ್ ಅಲ್ಲ ಹೇಳಿದ್ದು, ಅದ್ರ ಬಗ್ಗೆ ಸಾಕಷ್ಟು ಚರ್ಚೆನೂ ಆಗಿದೆ. ಅದ್ರ ಬಗ್ಗೆ ಅಂತಿಮ ತೀರ್ಮಾನ ತೊಗೊಳ್ಳೋದು ವರಿಷ್ಠರು ಅಂತ ಹೇಳಿದ್ದೀವಿ. ಅವರ ಪದೇ ಪದೇ ನಾವು ಹೇಳೋದು ಸರಿ ಆಗೋಲ್ಲ ರೀ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ, ನಾವು ಹೇಳಬೇಕಾದ ನಮ್ಮ ಅವಶ್ಯಕತೆ ಇಲ್ಲ. ನಮ್ಮ ನಿರ್ಣಯ ಮೇಲೆ ಮಾಡೋದಿಲ್ಲ ಅವರು, ಹೈಕಮಾಂಡ್ ಅವರು. ಅವ್ರಿಗೆ ಯಾವುದು ಸೂಕ್ತ ಅದನ್ನು ಮಾಡ್ತಾರೆ. ಭೇಟಿ ಮಾಡೋದು ಅದರಲ್ಲಿ ಏನು ವಿಶೇಷ ಅರ್ಥ ಏನಪ್ಪ ಇದೆ? ಸೋನಿಯಾ ಗಾಂಧಿ ಅವರನ್ನ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಎಲ್ಲರೂ ಕೂಡ ಭೇಟಿ ಮಾಡೋದಕ್ಕೆ ಅವರು ರಾಜ್ಯದ ಅಧ್ಯಕ್ಷರಿದ್ದಾರೆ. ಬರೀ ಉಪಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೆ ಭೇಟಿ ಮಾಡೋದು ಬೇರೆ. ಆದರೆ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿರುವಾಗ ರಾಷ್ಟ್ರ ಮಟ್ಟದ ನಾಯಕರುಗಳು, ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ವಿಶೇಷವಾದಂಥ ಅರ್ಥ ಕಲ್ಪಿಸೋದ್ರಲ್ಲಿ ಏನೂ ಅರ್ಥ ಇಲ್ಲ. ದೆಹಲಿ ಅಂಗಳದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ 5 ವರ್ಷಗಳ ಕಾಲ ನಾನೇ ಸಿಎಂ ಎನ್ನುವ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರೆ, ಸಿಎಂ ಅವರ ಆಪ್ತ ವಲಯ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಪಲ್ಲಟದ ಬಗ್ಗೆ ಆದಷ್ಟು ಗಂಭೀರವಾದಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಜೊತೆಗೆ ಈ ಬದಲಾವಣೆಯ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಇನ್ನೊಂದು ರೀತಿಯ ಟಕ್ಕರ್ ಕೊಡಬೇಕು ಅನ್ನೋ ಸಿದ್ಧತೆ ಮಾಡ್ತಾ ಇದೆ ಅನ್ನುವಂಥ ಚಿಂತನೆಗಳು ನಡೀತಿರುವ ಮಾಹಿತಿಗಳು ಕೂಡ ಕೇಳಿಬರ್ತಾ ಇದೆ. ಇದೆಲ್ಲದರ ಮಧ್ಯ ಪವರ್ ಶೇರಿಂಗ್ ಬಗ್ಗೆ ಬಹಿರಂಗ ಮಾತನಾಡದೇ ಇರುವಂಥದ್ದೇ ಇದೆಲ್ಲ ಬೆಳವಣಿಗೆ ಕಾರಣ ಅನ್ನುವಂಥದ್ದು ಗೃಹ ಸಚಿವರ ಮಾತು ಕೂಡ. ಸಿಎಂ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಬೇಡಿ, ಆಪ್ತೇಷ್ಟರಿಗೆ ಸೂಚನೆ ಕೊಟ್ಟ ಡಿಕೆಶಿ. ಇನ್ನು ಸಿಎಂ ಸಿದ್ದರಾಮಯ್ಯ ಹೇಳಿಕೆಯಿಂದ ಆಪ್ತರಿಗೆ ನಿರಾಸೆ ಆಗಿದ್ರು ಯಾರೂ ಬಹಿರಂಗ ಹೇಳಿಕೆ ನೀಡದಂತೆ ಡಿಕೆಶಿ ಸೂಚಿಸಿದ್ದಾರೆ. ಪಕ್ಷಕ್ಕಾಗಿ ಎಲ್ಲರೂ ಒಟ್ಟಾಗಿ ದುಡಿಯೋಣ, ಶ್ರಮವಿದ್ದರೆ ಫಲ ಸಿಕ್ಕೇ ಸಿಗುತ್ತೆ ಅಂಥೇಳಿ ಡಿಕೆ ಹೇಳಿದ್ದಾರೆ. ಮತ್ತೊಂದು ಕಡೆ ಡಿಕೆ ಆಪ್ತ ಬಾಲಕೃಷ್ಣ, ಸಿದ್ದರಾಮಯ್ಯ ನಂತರದ ಸ್ಥಾನ ಡಿಕೆಗೆ ಸಿಗಬೇಕು, ಸಿಎಂಗೆ ಹೆಚ್ಚು ಬಲ ಇರಬಹುದು, ನಮಗೂ ಆ ನಂತರದ ಶಕ್ತಿ ಇದೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಒಕ್ಕಲಿಗ ನಾಯಕ ಡಿಕೆಶಿ ಸಿಎಂ ಆಗಬೇಕು, ಪಕ್ಷಕ್ಕೆ ಡಿಕೆ ಸಾಕಷ್ಟು ದುಡಿದಿದ್ದಾರೆ ಅಂಥೇಳಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ನಿಶ್ಚಲಾನಂದ ಸ್ವಾಮೀಜಿ ಹೇಳಿದ್ದಾರೆ. ದುಡಿಯೋಣ, ಕೆಲಸ ಮಾಡಿ, ನಿಮ್ಮ ಶ್ರಮ ಇರಲಿ, ನಿಮ್ಮ ಶ್ರಮಕ್ಕೆ ಫಲ ಇರ್ತದೆ. ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಮಿಕ್ಕಿದ್ದು ಭಗವಂತ ಇದ್ದಾನೆ ಅನ್ನೋ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ. ಸಿಎಂ ನಂತರ ಅವಕಾಶ ನಮ್ಮ ನಾಯಕರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಯಾವಾಗಲಾದ್ರೂ ಹೈಕಮಾಂಡ್ ಯಾವಾಗ ಹೇಳ್ತದೋ ಆವಾಗ ಉತ್ತಮವಾದಂಥ ಕೆಲಸ ಮಾಡ್ತಾವ್ರೆ, ಮಾಡ್ಕೊಂಡು ಹೋಗ್ಲಿ, ನಂತರ ನಮ್ಗೆ ಅವಕಾಶ ಮಾಡಿಕೊಡ್ಲಿ ಅಂತ ನಮ್ಮ ಬೇಡಿಕೆ. ಎಲ್ರಿಗೂ ಎಲ್ಲರೂ ಬಲನೂ ಇರಲ್ಲ, ಕೆಲವ್ರದ್ದು ಈಗ CM ಸ್ವಲ್ಪ ಜಾಸ್ತಿ ಇದ್ರೆ ಅದಕ್ಕೆ ಅದ್ರ ನೆಕ್ಸ್ಟ್ ಸ್ಥಾನ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಹಂತವಾಗಿ ಇರ್ತದೆ. ಎಲ್ಲರಿಗೂ ಎಲ್ಲರ ಬಲ ಇರ್ತದೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಭಾಳಷ್ಟು ಕಷ್ಟಪಟ್ಟು ಅವಿರತವಾಗಿ ಕೆಲಸ ಮಾಡಿ, ಚುನಾವಣೆ ಸಮಯದಲ್ಲಿ ಭಾಳಷ್ಟು ಶ್ರಮಪಟ್ಟು ಹಗಲು ರಾತ್ರಿ ಕೆಲಸ ಮಾಡಿ ಆ ಪಕ್ಷವನ್ನು ಮುನ್ನಡೆಸಿದ್ದಾರೆ. ಆ ಪಕ್ಷದ ಎಲ್ಲ ಹಿರಿಯರಿಗೂ ಕೂಡ ಅವರು ಕೂಡ ಒಮ್ಮೆ ಮುಖ್ಯಮಂತ್ರಿಗಳು ಆಗಬೇಕು ಅನ್ನೋದು ಹಂಬಲ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅವ್ರನ್ನ ಇಷ್ಟಪಡುವಂಥ ಎಲ್ಲರೂ ಕೂಡ ಅವರು ಒಮ್ಮೆ ಮುಖ್ಯಮಂತ್ರಿಗಳಾಗಲಿ ಅಂತೇಳಿ ಬಯಸ್ತಾರೆ. ನಾವು ಕೂಡ ಅದನ್ನೇ ಬಯಸ್ತೀವಿ. ಒಟ್ನಲ್ಲಿ ಕಾಂಗ್ರೆಸ್ ಕುರ್ಚಿ ಕದನ ಸದ್ಯಕ್ಕೆ ಬಗೆಹರಿಯೋ ಹಂಗೆ ಕಾಣಿಸ್ತಿಲ್ಲ. ಹೈಕಮಾಂಡ್ ಯಾವುದೇ ಸ್ಪಷ್ಟ ನಿರ್ಧಾರವನ್ನು ಪ್ರಕಟಿಸದೇ ಇರೋದ್ರಿಂದ ಕುರ್ಚಿ ಕದನ ಮತ್ತಷ್ಟು ದಿನ ಮುಂದುವರಿಯೋ ಸಾಧ್ಯತೆಯೇ ಜಾಸ್ತಿ ಇದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.